ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಯಾರಾದರೂ ನಿಮ್ಮ ಸಂಬಂಧವನ್ನು ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರಾ, ಪ್ರಯತ್ನ ಪಡ್ತಾ ಇದ್ದಾರಾ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇಲ್ಲಿ ಬರುವಂತಹ ಮೆಸೇಜಸ್ಗಳು ನಿಮಗೊಬ್ಬರಿಗೆ ಅನ್ವಯ ಆಗಬೇಕು ಅಥವಾ ನಿಮ್ಮ ಒಬ್ಬರಿಗೆ ಅಂತಲೇ ಇರೋದಿಲ್ಲ, ಬೇರೆ ಬ್ಯೂಟಿಫುಲ್ ಸೋಲ್ಗಳಿಗೂ ಕನೆಕ್ಟ್ ಆಗುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಗಮನ ಇರಲಿ, ನಿಮಗೆ ನಿಮ್ಮ ಎನರ್ಜಿಗೆ ಯಾವ್ದು ಕನೆಕ್ಟ್ ಆಗ್ತಾ ಇದೆ, ಯಾವ ಮೆಸೇಜ್ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅದನ್ನು ನೀವು ಕನೆಕ್ಟ್ ಮಾಡ್ಕೊಳ್ಳಿ, ಅದನ್ನು ನೀವು ರಿಸೀವ್ ಮಾಡ್ಕೊಳ್ಳಿ. ಅಲ್ಲದಂತಹ ನಿಮಗೆ ಬೇಡದೇ ಇರುವಂತಹ ಸಂದೇಶಗಳು ನಿಮಗೆ ಇಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ಇಗ್ನೋರ್ ಮಾಡಿ, ಓಕೆ. ಇದನ್ನು ನೆನ್ಪಿಟ್ಕೊಳ್ಳಿ, ಗಮನದಲ್ಲಿ ಇಟ್ಕೊಳ್ಳಿ, ಓಕೆನಾ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ನನ್ನ ಪ್ರೀತಿ ಸುರಕ್ಷಿತವಾಗಿದೆ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಓಕೆ. ನನ್ನ ಪ್ರೀತಿ ಸುರಕ್ಷಿತವಾಗಿದೆ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕ್ತೀರಾ, ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ, ಓಕೆ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ನನ್ನ ಜೊತೆಗೆ ಪ್ರತಿಯೊಬ್ಬರು ಕೂಡ ಕನೆಕ್ಟ್ ಆಗಿ, ಓಕೆನಾ. ಸೊ ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈಗ 1 ಸೆಕೆಂಡ್ ಆದ್ರೂ ಕಣ್ಣು ಮುಚ್ತೀರಾ, ನಿಮ್ಮ ಪ್ರೀತಿಯ ಒಂದು ಎನರ್ಜಿನ ಫೀಲ್ ಮಾಡ್ತೀರಾ, ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡ್ತೀರಾ, ನಿಮ್ಮ ಎನರ್ಜಿನ ಫೀಲ್ ಮಾಡ್ತೀರಾ. ಯಾವ ರೀತಿಯಾಗಿ? ಪಾಸಿಟಿವ್ ಆಗಿ, ಓಕೆ. ಸೊ ನಿಮ್ಮ ಪ್ರೀತಿಯಲ್ಲಿ ಏನೆಲ್ಲ ಖುಷಿ ಕ್ಷಣಗಳು ನಡೆದಿತ್ತು, ಹಾಗೆ ನಿಮ್ಮ ಪರ್ಸನ್ ನಗುಮುಖ ಆಗಿರ್ಬೋದು, ನಿಮ್ಮ ಜೊತೆಗೆ ಅವರು ಎಷ್ಟು ಪ್ರೀತಿಯಿಂದ ಇದ್ರು ಅದನ್ನು ನೆನ್ಪು ಮಾಡ್ಕೊಳ್ತೀರಾ, ಫೀಲ್ ಮಾಡ್ತೀರಾ, ಓಕೆ. ಅದಾದಮೇಲೆ ಈ ಒಂದು ಕ್ಯಾಂಡಲ್ ಫ್ಲೇಮ್ 1 minute. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನು ಮನಸ್ಸಲ್ಲೇ 3 ಬಾರಿಯಾಗಿ ಫೀಲ್ ಮಾಡ್ತಾ ಹೇಳಿ, ಓಕೆ. ಏನು ಬರ್ತಾ ಇದೆ ಎನರ್ಜಿ ನೋಡೋಣ, ಓಕೆ. ಏನಿದೆ ಎನರ್ಜಿ? ಸೊ ಈ ರೀಡಿಂಗ್ ನಿಮಗೆ ತುಂಬಾ ಮುಖ್ಯ ಆಗಿದೆ, ಜೀವನಕ್ಕೆ ತುಂಬ ಮುಖ್ಯ ಆಗಿರುವಂತಹ ಒಂದು ಮೆಸೇಜಸ್ ನಿಮಗೆ ಇದರಲ್ಲಿ ಬರ್ತಾ ಇದೆ, ಓಕೆ. ಇದು ಕೆಲವೊಬ್ಬರಿಗೆ ಓಕೆ, ಎಸ್, ರೈಟ್. ಇಲ್ಲಿ ಕೆಲವೊಬ್ಬರಿಗೆ ಮಾತ್ರ ಸ್ವಲ್ಪ ನೋವು ಆಗಬಹುದು ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ, ಓಕೆ. ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರು ಮಧ್ಯ ಪ್ರೀತಿ ಇದೆ, ಆದರೂ ಕೂಡ ಆ ಪ್ರೀತಿ ಸಂಬಂಧದಲ್ಲಿ ಬಿರುಕು ಮೂಡ್ತಾ ಇರುವಂಥದ್ದು ನೋಡ್ಬೋದು. ಜಾಲಿ ಇದ್ದಕ್ಕಿದ್ದ ಹಾಗೆ ಹೈ ಎನರ್ಜಿಯಾಗಿ ಬರ್ತಿದೆ. ಪ್ರೀತಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರು ಸಂಬಂಧದಲ್ಲಿ ಬಿರುಕು ಮೂಡ್ತಾ ಇದೆ. ಅದು ಇತ್ತೀಚಿನ ದಿನದಲ್ಲಿ ಒಂದು 15 days ಆಗಿರಬಹುದು, ಕೆಲವೊಬ್ಬರಿಗೆ ವರ್ಷಾನುಗಟ್ಟಲೆ ಆಗಿರಬಹುದು, ಕೆಲವೊಬ್ಬರಿಗೆ 2 months, 3 months, 6 months, 15 days, 1 week ಆ್ಯಂಡ್ 21 days ಈ ಥರದ ಎನರ್ಜಿ ಬರ್ತಿದೆ ಇಲ್ಲಿ, ಓಕೆ. ಕಾರಣ ಇಲ್ಲದೇ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಜಗಳಗಳು ಆಗ್ತಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಬೇರೆಯವರ ಮಾತನ್ನ ಕೇಳ್ತಾ ಇದ್ದಾರೆ, ಓಕೆನಾ. ಸೊ ಇಲ್ಲಿ ಬರ್ತಿರುವಂಥ ಎನರ್ಜಿ ಏನು ಅಂತ ಹೇಳಿದ್ರೆ, ಯಾರೋ ಒಬ್ಬರು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ದ್ವೇಷವನ್ನು ಹುಟ್ಟಾಕಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಹೆಚ್ಚಾಗಿ ನೋಡಿದಾಗ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರ್ಸನ್ ಸ್ನೇಹಿತರು ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ, ಓಕೆ. ನೀವಿಬ್ರು ತುಂಬ ಹ್ಯಾಪಿ ಕಪಲ್ ಆಗಿದ್ರಿ, ಖುಷಿಯಾಗಿದ್ರಿ, ಯಾರಿಗೆ ನೋಡಿದ್ರು ಹೊಟ್ಟೆ ಹೊರ್ಕೊಳ್ಬೇಕು ಆ ರೀತಿಯಾಗಿದ್ರಿ ನೀವಿಬ್ರು, ಓಕೆ. ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮಿಬ್ರು ರಿಲೇಷನ್ಶಿಪ್ಪಿಗೆ ದೃಷ್ಟಿ ಆಗಿರುವಂಥದ್ದು, ನಿಮ್ಮ ಸಂತೋಷವನ್ನು ನೋಡಿ ಯಾರೋ ಒಬ್ಬರಿಗೆ ಇಲ್ಲಿ ಅಸೂಯೆ ಉಂಟಾಗಿದೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ, ಓಕೆ. ಸೊ ವೆರಿ ಸೂನ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರು ಅದು ತಂದಿಟ್ಟಿದ್ರು, ಅಸೂಯೆನ ಪಟ್ಟಿದ್ರು, ಅವರ ಮುಖವಾಡ ನಿಮ್ಮ ಎದುರಿಗೆ ಅದು ಕಳಚಿ ಬೀಳತ್ತೆ ಅನ್ನೋಂತಹ ಒಂದು ಸತ್ಯ ಕೂಡ ಇಲ್ಲಿ ಎನರ್ಜಿ ರಿಪೀಟ್ ಆಗಿ ಬರ್ತಿದೆ, ಓಕೆ. ಸೊ ಎಲ್ಲೋ ಒಂದು ಕಡೆ ಆ ನೆಗೆಟಿವ್ ಎನರ್ಜಿ ನಿಮ್ಮಿಂದ ನಿಮ್ಮ ರಿಲೇಷನ್ಶಿಪ್ಪಿನ ದೂರ ಆಗ್ತಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ.
ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು? ಎಂ ಲೆಟರ್, ಎಸ್ ಲೆಟರ್, ವಿ ಲೆಟರ್, ಜೆ ಲೆಟರ್, ಡಿ ಲೆಟರ್, ಎ ಲೆಟರ್, ಎನ್ ಲೆಟರ್, ಪಿ ಲೆಟರ್, ಬಿ ಲೆಟರ್, ಓಕೆ, ಕೆ ಲೆಟರ್. ರೈಟ್. ಡೇಟ್ ಆಫ್ ಬರ್ತ್ 19/6. ಸೊ ಇದು ತುಂಬಾ ಪವರ್ಫುಲ್ ಆಗಿ ಬರ್ತಿದೆ. ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು. 19 ಇದೆ, ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ 6 ಇದೆ. ಸೊ ಇದೆಲ್ಲ ಒಂದು ಕಡೆ ಮ್ಯಾಚಿಂಗ್ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, 21, 4, 1, 3, 6 ರಿಪೀಟ್ ಆಗಿ 6 ಬರ್ತಾ ಇದೆ. ಓಕೆ, 8, 16, ಓಕೆ, 28. ರೈಟ್. ಸೊ ಈ ಎನರ್ಜಿ ಬರ್ತಿದೆ. ರಾಶಿಗಳು ಮಕರ ರಾಶಿ ಬರ್ತಾ ಇದೆ. ಓಕೆ, ಮೇಷ, ಕರ್ಕಾಟಕ, ಮಿಥುನ, ಮೀನ, ವೃಶ್ಚಿಕ, ತುಲಾ, ಕನ್ಯಾ ರಾಶಿಯವರ ಪ್ರೆಸೆನ್ಸ್ ಇದೆ ಇಲ್ಲಿ. ಓಕೆ, ಹೆವಿ ಪೇಯ್ನ್ ಅನ್ನೋಂಥ ಒಂದು ಎನರ್ಜಿಲಿ. ಓಕೆನಾ? ಸೊ ತುಂಬ ದುಃಖದಲ್ಲಿದ್ದೀರಾ, ನೋವಲ್ಲಿದ್ದೀರಾ. ನೀವು ನಂಬಿದವರೇ ನಿಮಗೆ ನೋವು ಕೊಟ್ಟಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಚೆಕ್ ಮಾಡೋಣ. ನೆಕ್ಸ್ಟು ಏನಿದೆ ಟ್ಯಾರೋ ರೀಡಿಂಗಿಂದ ಏನು ಬರುತ್ತೆ ಎನರ್ಜಿ ಚೆಕ್ ಮಾಡೋಣ. ಓಕೆ, 1 second. ಎಸ್, Seven of Swords. Oh my God, the Tower ಕಾರ್ಡ್ ಬರ್ತಾ ಇದೆ. The Empress. 3 of Swords. See, heart break, heart pain. 3 of Cups. ನೋಡಿದ್ರಾ? Okay. 6 of Cups. See, 6 number is there. Okay. Queen of Swords. Wow, the Star ಕಾರ್ಡ್. ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಓಕೆ, ಸೊ ಜಡ್ಜ್ಮೆಂಟ್ ಕಾರ್ಡ್ ಬರ್ತಿದೆ. ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಓಕೆ, ಅಧಿಪರಾಶಕ್ತಿ ಜಗನ್ಮಾತೆ. ರೈಟ್. ಸೊ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಪಾಸ್ಟ್ ಕರ್ಮನ ಕ್ಯಾರಿ ಮಾಡ್ತಾ ಇದ್ದೀರಾ. ಪ್ರೀತಿ ವಿಷಯದಲ್ಲಿ ತುಂಬ ನೋವು ತಿಂತಾ ಇದ್ದೀರಾ ಅಂತ ಹೇಳಿದಾಗ ಇಲ್ಲಿ ಪಾಸ್ಟ್ ಒಂದು ಕಾರ್ಮಿಕ್ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಕಾರ್ಮಿಕ್ ಎನರ್ಜಿ ರಿಪೀಟ್ ಆಗ್ತಿರುವಂತಹ ಎನರ್ಜಿ ಬರ್ತಿದೆ. ನೋಡ್ಬೋದು 7 of Swords. ಓಕೆ, ಸೊ ಎಲ್ಲೋ ಒಂದು ಕಡೆ ಕರ್ಮದ ಪ್ಯಾಟ್ರನ್, ಕಾರ್ಮಿಕ್ ಪ್ಯಾಟ್ರನ್ ಇಂದ ನಿಮ್ಮನ್ನ ಬೆನ್ನು ಬಿಡದೇನೆ ನಿಮಗೆ ಕಾಟ ಕೊಡ್ತಿರುವಂಥದ್ದು. ಮೇಲಿನ ಮೇಲೆ ಅದೇ ಪ್ಯಾಟ್ರನ್ನ ರಿಪೀಟ್ ಆಗಿ ಒಂದೇ ವ್ಯಕ್ತಿ ಜೊತೆಗೆ ಅಥವಾ ಬೇರೆ ಬೇರೆ ವ್ಯಕ್ತಿ ಜೊತೆಗೆ ಒಂದೇ ಪ್ಯಾಟ್ರನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಓಕೆ 3 of Swords ಬರ್ತಿದೆ ಆ್ಯಂಡ್ ದ ಟವರ್ ಕಾರ್ಡ್ ಬರ್ತಿರೋದ್ರಿಂದ ಇಲ್ಲಿ ನಿಮ್ಮಿಬ್ಬರ ನಡುವೆ ಯಾರೋ ಒಬ್ರು ಗೋಡೆನ ಕಟ್ತಾ ಇರುವಂತಹ ಒಂದು ಎನರ್ಜಿ. 3 of Cups. ಓಕೆ, ಆ್ಯಂಡ್ ಇಲ್ಲಿ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ನನಗೆ ಇಲ್ಲಿ ಬರ್ತಿರುವಂಥ ಎನರ್ಜಿ ಏನು ಅಂತ ಹೇಳಿದ್ರೆ 3 of Cups ಆ್ಯಂಡ್ 7 of Swords. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ವಿರುದ್ಧವಾಗಿ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಎನರ್ಜಿ ಕನೆಕ್ಟ್ ಮಾಡಿದಾಗ
ನಿಮ್ಮಿಬ್ರು ಮಧ್ಯೆ ಯಾರ ಗೋಡೆನ ಕಟ್ತಾ ಇದಾರಲ್ವಾ ಅವರು ನಿಮ್ಮ ಕುಟುಂಬದವರೇ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಕೆಲವೊಬ್ರು ಯಾರೆಲ್ಲ ಮ್ಯಾರಿಡ್ ಪೀಪಲ್ ನೋಡ್ತಾ ಇದ್ದಾರೆ, ನಿಮ್ಮ ಹಸ್ಬೆಂಡ್ ಕಡೆಯಿಂದ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಕುಟುಂಬದಲ್ಲೇ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ನಿಮ್ಮ ರಿಲೇಶನ್ ಅಲ್ಲೇನೆ ಯಾರೋ ಒಬ್ರು ಈ ತರದ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅಂಡ್ ಫ್ರೆಂಡ್ ಹೆಸರಲ್ಲಿ ಶತ್ರುಗಳು ಕೂಡ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿಲಿ ಬರ್ತಾ ಇದೆ. ಅವ್ರು ನಿಮ್ಮ ಎದುರಿಗೆ ತುಂಬಾ ಚೆನ್ನಾಗಿ ನಡ್ಕೊಳ್ತಿದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ, ನೀವೇ ದೇವ್ರು, ನೀವೇ ಎಲ್ಲ ಅನ್ನೋ ಥರದಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಬಟ್ ಬೆನ್ ಹಿಂದೆ ನಿಮ್ಮ ಸಂಬಂಧದ ಬಗ್ಗೆ ಕಹಿಯಾಗಿ ಮಾತಾಡ್ತಿರೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ಓಕೆ, ಅವ್ರು ಯಾರೋ ಹೇಳಿದ ಮಾತನ್ನ ಕೇಳಿ ಅವರ ಒಂದು ಸುಂದರವಾದಂಥ ಅರಮನೆನ ಏನಿತ್ತು ಅವರೇ ಕೆಡ್ಕೊಳ್ತಾ ಇದ್ದಾರೆ, ಅವರೇ ಕೆಡವಿ ಹಾಕ್ತಾ ಇದ್ದಾರೆ. ಓಕೆ, ಸೊ ನೋಡಬಹುದು ಇಲ್ಲಿ 7 ಆಫ್ ಸಾರ್ಟ್ಸ್ ಆ್ಯಂಡ್ ಜಡ್ಜ್ಮೆಂಟ್ ಕಾರ್ಡ್ ಬರ್ತಿದೆ. ವಾವ್, ರಿವರ್ಸ್ ಆಗಿ ಬರ್ತಿರೋಂಥದ್ದು ಕಾರ್ಡ್. ಸೊ ನಿಮ್ಮ ಪರ್ಸನ್ ಯಾರು ಹೇಳಿದ ಮಾತನ್ನ ಕೇಳ್ಕೊಂಡು ಅವ್ರು ಸುಂದರವಾಗಿರುವಂಥ ಅರಮನೆನ ಅವರೇ ಕೆಡವಿ ಹಾಕೊಳ್ತಿರೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಇಲ್ಲೆಲ್ಲ ಒಂದ್ ಕಡೆ ನಿಮ್ಮ ಪರ್ಸನ್ಗೆ ಕೆಲವೊಂದಷ್ಟು ಸತ್ಯಗಳು ಕೂಡ ಗೊತ್ತಾಗಬೇಕಾಗಿದೆ. ಅಂಡ್ ನಿಮ್ಮ ಎನರ್ಜಿಯಲ್ಲೂ ಕೂಡ ಕೆಲವೊಂದಷ್ಟು ಸತ್ಯಗಳು ನಿಮಗೂ ಕೂಡ ಗೊತ್ತಾಗಬೇಕಾಗಿದೆ. ಯಾಕಂತ ಹೇಳಿ ನೀವೆಲ್ಲ ಒಂದ್ ಕಡೆ ಬ್ಲೈಂಡ್ ಆಗಿ ಈ ವ್ಯಕ್ತಿನ, ಈ ಸಂಬಂಧನ ನಂಬಿಕೊಂಡು ಕುತ್ಕೊಂಡಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. 3 ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಹೊರಗಿನವ್ರ ಕಣ್ಣಿಗೆ ನಿಮ್ಮ ಪ್ರೀತಿ ಒಂದು ಅಸೂಯೆಯ ಒಂದು ವಿಷಯ ಆಗಿದೆ ಅನ್ನೋಂಥದ್ದು ಸ್ಟ್ರಾಂಗ್ ಆಗಿ ರಿಪೀಟ್ ಆಗಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಬಂದಿದೆ ಅಂಡ್ ಇದ್ರಲ್ಲೂ ಕೂಡ ಬರ್ತಾ ಇದೆ. ನೋಡ್ಬೋದು ಇಲ್ಲಿ 1 ಅಂಡ್ ಕತ್ತಿ ತರ ಇಲ್ಲಿ ಬರ್ತಿದೆ. ಸೊ ಬೆನ್ನಿಗೆ ಚೂರಿ ಹಾಕ್ತಿರುವಂತಹ ಒಂದು ಎನರ್ಜಿ. ಓಕೆ, ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಯೂನಿವರ್ಸ್ ಇಂದ ಬರ್ತಿರುವಂತಹ ಸಂದೇಶ ಬಂದು, ಮುಂದಿನ ಕೆಲ ದಿನಗಳವರೆಗೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಜಗಳ ಮಾಡೋದಿಕ್ಕೆ ಹೋಗ್ಬೇಡಿ. ಯಾರಾದ್ರೂ ನಿಮ್ಮ ಬಳಿ ಬಂದು ಸಂಗಾತಿ ಬಗ್ಗೆ ಅಂದ್ರೆ ನಿಮ್ಮ ಪರ್ಸನ್ ಬಗ್ಗೆ ಚಾಡಿ ಹೇಳಿದ್ರೆ ಅದನ್ನ ನೀವು ಅಲ್ಲಿಗೆ ನಿಲ್ಲಿಸ್ಬಿಡಿ, ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ. ನಿಮ್ಮ ಪ್ರೀತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ, ಯೂನಿವರ್ಸ್ ನಿಮ್ಮ ಜೊತೆಗೆ ಇದೆ. ಓಕೆ, ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ರಿಲೇಶನ್ಶಿಪ್ನ ಹಾಳು ಮಾಡಬೇಕು ಅಂತಾನೆ ಇಲ್ಲಿ ನಿಮಗೆ ಗೊತ್ತಿರುವಂತಹ ವ್ಯಕ್ತಿನೇ ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ನಿಮ್ಮ ಪರ್ಸನ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಿರುವಂತಹ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಲ್ಲಿ ನಿಮಗೆ ಈ ಅನುಭವ ಕೂಡ ಆಗಿರಬಹುದು. ಇಲ್ಲಿ ನೀವಿಬ್ರು ಸಪ್ರೇಷನ್ ಆಗ್ಲಿಕ್ಕೂ ಮುಂಚೆನೆ ನಿಮಗೆ ಗೊತ್ತಿರುವಂತ ವ್ಯಕ್ತಿನೇ ನಿಮಗೆ ಪದೇ ಪದೇ ಬಂದು ನಿಮ್ಮ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ರು, ಹೇಳ್ತಾ ಇದ್ರು, ಹುಷಾರಾಗಿರು, ಅವರೆಲ್ಲ ಒಂದ್ ಕಡೆ ಬೇರೆಯವ್ರ ಜೊತೆ ಮಾತಾಡ್ತಿದ್ದಾರೆ, ಫೋನ್ ಮಾಡಿ ಮಾತಾಡ್ತಿದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ, ಬೇರೆಯವ್ರ ಜೊತೆ ಎಲ್ಲೋ ಒಂದ್ ಕಡೆ ಕಾಂಟ್ಯಾಕ್ಟ್ ಇದೆ, ಈ ರೀತಿಯಾಗಿ ಅವ್ರು ನಿಮ್ಮ ಹತ್ರ ಹೇಳ್ತಾ ಇದ್ರು. ಬಟ್ ಇಲ್ಲಿ ನೋಡಿದಾಗ ನಿಮ್ಮ ಹತ್ರ ಯಾರು ಅವ್ರು ಹೇಳ್ತಾ ಇದ್ರು ಅವ್ರ ಜೊತೆಗೆ ನಿಮ್ಮ ಪರ್ಸನ್ನ ಕನೆಕ್ಟ್ ಮಾಡ್ಕೊಂಡು ನಿಮ್ಮ ಪರ್ಸನ್ ಅವರೇ ಬುಟ್ಟಿ ಹಾಕೊಂಡಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇದೆಲ್ಲ ಒಂದ್ ಕಡೆ ಅವ್ರು ಹೇಳ್ತಾ ಇದ್ರು ಅಂತ ನೀವು ನಿಮ್ಮ ಪರ್ಸನ್ ಜೊತೆ ಜಗಳ ಮಾಡ್ತಿದ್ದಂತಹ ಒಂದು ಎನರ್ಜಿ ಕೂಡ ಬರ್ತಿದೆ. ಅಂಡ್ ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್ ಜೊತೆ ನೀವು ಗಲಾಟೆ ಮಾಡ್ತಿದ್ರಿ, ಜಗಳ ಮಾಡ್ತಿದ್ರಿ, ಈ ತರದ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ನ ನೀವೇ ಹಾಳು ಮಾಡ್ಕೊಳ್ಬೇಕು, ನಿಮ್ಮ ಕೈಯಾರೆ ಹಾಳು ಮಾಡ್ಕೊಳ್ಬೇಕು, ಆ ರೀತಿಯಾಗಿ ಎಲ್ಲೊಂದ್ ಕಡೆ ಪ್ಲಾನ್ ನಿಮ್ಮ ಬೆನ್ ಹಿಂದೆ ನಡೆದಿದೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, ನೆನ್ಪಿಡ್ಕೊಳ್ಳಿ, ಇಲ್ಲಿ ನಂಬಿಕೆ ಇರುವಲ್ಲಿ ಶತ್ರುಗಳು ಏನೂ ಮಾಡೋದಕ್ಕೂ ಸಾಧ್ಯ ಇರಲ್ಲ. ಓಕೆ, ನಿಮ್ಮ ಸಂಬಂಧವನ್ನ ದೈವಿಕ ಶಕ್ತಿ ಕಾಪಾಡುತ್ತೆ. ಬಟ್ ಇಲ್ಲಿ ಬೇಕಾಗಿರೋದು ನಿಮ್ಮ ಪರ್ಸನ್ ಬಗ್ಗೆ ಆಗಿರ್ಲಿ, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು 3ನೇ ವ್ಯಕ್ತಿ ಬಂದು ನೆಗೆಟಿವ್ ಆಗಿ ಹೇಳ್ತಾ ಇದಾರೆ, ಕೆಟ್ಟದಾಗಿ ಹೇಳ್ತಾ ಇದಾರೆ, ಅಥವಾ ನಿಮ್ಮ ಪರ್ಸನ್ ತಲೆಗೆ ಏನೋ ನೆಗೆಟಿವ್ ಆಗಿ ತುಂಬ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದು ಏನೂ ಕೂಡ ನಡೆಯೋದಿಲ್ಲ. ಓಕೆನಾ, ಸೊ ಇಲ್ಲಿ ಯಾಕೆ ನಡೆಯೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಮೇಲೆ ನೀವು ನಂಬಿಕೆ ಪೂರ್ತಿಯಾಗಿ ಇಟ್ಟಿದ್ದೀರಾ, ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಪೂರ್ತಿಯಾಗಿ ಇಟ್ಟಿದ್ದೀರಾ, ಆ ದೇವ್ರ ಮೇಲೆ ನಂಬಿಕೆ ಪೂರ್ತಿಯಾಗಿ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಆ ಕೆಟ್ಟ ದೃಷ್ಟಿಗಳಿಂದ, ಕೆಟ್ಟ ಜನಗಳಿಂದ ಖಂಡಿತವಾಗಿಯೂ ರಕ್ಷಣೆ ಮಾಡೇ ಮಾಡ್ತಾರೆ ಆ ದೇವರು. ಯಾಕಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಎನರ್ಜಿ, ನಿಮ್ಮ ಪರ್ಸನ್ ಕೂಡ ತುಂಬಾ ದೈವ ಭಕ್ತರು, ದೇವರ ಭಕ್ತರು ಅಂತ ಇಲ್ಲಿ ಕಾಣಿಸ್ತಿದೆ. ನೀವು ಕೂಡ ತುಂಬಾ ದೇವರ ಭಕ್ತರು, ಪೂಜೆ, ಜಪ, ಹೋಮ ಈ ಥರದ್ದೆಲ್ಲ ಮಾಡಿಸುವಂಥ ವ್ಯಕ್ತಿ ನೀವಾಗಿದ್ದೀರಾ ಇಲ್ಲಿ. ಡೋಂಟ್ ವರಿ, ಇಲ್ಲಿ ಏನೇ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಎಲ್ಲೋ ಒಂದ್ ಕಡೆ ನಿಮಗೆ ತಿರುಗಿ ಬಿದ್ದಿರ್ಬೋದು, ಬಟ್ ಏನೇ ಆಗಿದ್ರು ಕೂಡ ಅವರಿಗೆ ಆ ರಿಯಲೈಸೇಷನ್ ಖಂಡಿತವಾಗಿಯೂ ಆಗೇ ಆಗತ್ತೆ. ಓಕೆ,
ಸೊ ಆ ನೆಗೆಟಿವಿಟಿ ಅನ್ನುವಂಥದ್ದು ಖಂಡಿತವಾಗಿಯೂ ದೂರ ಆಗುತ್ತೆ. ಚಿಂತೆ ಮಾಡಬೇಡಿ, ನೀವು ಧೈರ್ಯವಾಗಿರೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಇದಕ್ಕೆ ಏಂಜಲಿಂದ ಒಂದೇ ಒಂದು ಮೆಸೇಜ್ನ ತೆಗಿತೀನಿ, ಏನು ಬರ್ತಿದೆ ಅಂತ ಹೇಳಿಬಿಟ್ಟು. ಓಕೆ, ಗೆಟ್ ಮೋರ್ ಇನ್ಫಾರ್ಮೇಷನ್, ಸಿ ಇಯರ್ ಫ್ರಮ್ ನೌ ಬರ್ತಿದೆ. ಕೆಲವೊಂದು ವಿಷಯದ ಬಗ್ಗೆ ನೀವು ಇನ್ನೂ ತಿಳ್ಕೊಬೇಕು, ನಿಮಗೆ ಇನ್ನೊಂದಷ್ಟು ವಿಷಯಗಳು ಸತ್ಯಗಳು ನಿಮ್ಮ ಕಣ್ಣೆದುರಿಗೆ ಬರುತ್ತೆ. ಸೊ ಅರ್ಜೆಂಟಲ್ಲಿ ನಿರ್ಧಾರಗಳನ್ನ ತಗೊಳ್ತೀನಿ, ಸ್ವಲ್ಪ ತಾಳ್ಮೆ ವಹಿಸಿ ಆಮೇಲೆ ನಿರ್ಧಾರಗಳನ್ನ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ರೀಡಿಂಗ್ ಪ್ರತಿಯೊಬ್ಬರು ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ, ನನ್ನ ಪ್ರೀತಿ ಸುರಕ್ಷಿತವಾಗಿದೆ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಓಕೆ, ಸೊ ಎಸ್, ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಆ್ಯಂಡ್ ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ, ಹೀಲ್ ಆಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ನಾಳೆ ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ. ಓಕೆ, ಸೊ ಗಾಡ್ ಬ್ಲೆಸ್ ಯು ಆಲ್.